ಪ್ರದೇಶ ಕಾಂಗ್ರೆಸ್ ಸಮಿತಿ ನೂತನ ಅಧ್ಯಕ್ಷರಾಗಿ ಶ್ರೀ ಬಿ.ಕೆ. ಹರಿಪ್ರಸಾದ್ ರವರಿಗೆ ಸಮಸ್ತ ನಾಡಿನ ಜನತೆ ಪರವಾಗಿ ಹಾಗೂ ಕೆ.ಆರ್. ಪುರಂ ವಿಧಾನಸಭಾ ಕ್ಷೇತ್ರದ ಹೊರಮಾವು ಬ್ಲಾಕ್ ಕೆ. ನಾರಾಯಣಪುರ ವಾರ್ಡ್ ಕಾಂಗ್ರೆಸ್ ಪಕ್ಷದ ಜಿಬಿಎ ಆಕಾಂಕ್ಷಿ ಶೈಲಜಾ, ಕೆಪಿಸಿಸಿ ಅಸಂಘಟಿತ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸತ್ಯನಾರಾಯಣ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮ ನೆಚ್ಚಿನ ನಾಯಕರಾದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ರವರು ಬಿ.ಕೆ. ಹರಿಪ್ರಸಾದ್ ರವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಷ್ಟಾಂತರ ಮಾಡಿರುವುದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆಲ್ಲ ಈ ಸಂತೋಷದ ದಿನ. ನಾವು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದೇವೆ. ನಾವುಗಳು ಸ್ಥಳೀಯ ಜನಸಾಮಾನ್ಯರೊಂದಿಗೆ 500ಕ್ಕೂ ಹೆಚ್ಚು ಮಹಿಳಾ ಹಾಗೂ ಕಾರ್ಯಕರ್ತರು ಒಳಗೊಂಡು ಭಾಗವಹಿಸಿದ್ದೇವೆ. ಕಾರ್ಯಕ್ರಮಕ್ಕೆ ಇಲ್ಲಿಂದ ಚಾಲನೆ ನೀಡ್ತಾ ಏನ್ ಹೇಳ್ತೀರಾ ಸರ್? ಇವತ್ತು ನಮ್ಮ ಹೊಸ ಅಧ್ಯಕ್ಷರದು ಶ್ರೀಯುತ ಸನ್ಮಾನ್ಯ ಹರಿಪ್ರಸಾದ್ ಅವ್ರದ್ದು ಪದಗ್ರಹಣ. ಈಗ ಆ ಜಾಗವನ್ನ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಸಿಎಂ ಆದ್ರು. ಎಲ್ಲರಿಗೂ ಇದು ಸಂತೋಷದ ಸಂಭ್ರಮದ ದಿನ. ನಮ್ಮ ಕಾಂಗ್ರೆಸ್ ಹಬ್ಬನೇ ಅನ್ಕೋಬೇಕು. ನಾವು ಇವತ್ತು ನಮ್ಮ ಕೆಪಿಸಿಸಿಗೆ ಹೊಸ ರಾಜ್ಯಾಧ್ಯಕ್ಷರು ತುಂಬಾ ಹಳೆಯ ಮುತ್ಸದಿ ರಾಜಕಾರಣಿ ಮತ್ತೆ ತುಂಬಾ ಅನುಭವ ಇರೋರು. ಅವರು ಸತತವಾಗಿ ಇಂದಿರಾ ಗಾಂಧಿ ಕಾಲದಿಂದನೂ ಅವರು ಲೀಡರ್ ಆಗಿದ್ದಾರೆ. ಯೂತ್ ಇಂದ ಇಲ್ಲಿವರೆಗೂ ಬಂದಿದ್ದಾರೆ. ಇವಾಗ ನಮ್ಮ ಹೊಸ ರಾಜ್ಯಾಧ್ಯಕ್ಷರು ನಮ್ಮ ಬೆಂಗಳೂರವರೇ ಆಗಿದ್ದಾರೆ. ಅದು ನಮ್ಗೆ ಸಂತೋಷ. ಇಲ್ಲಿ ಬಂದಿರೋ ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಶುಭ ಕೊಡ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು ಎಲ್ಲರೂ ಬಂದಿದ್ದಕ್ಕೆ. ನಮ್ಮ ಕಾರ್ಯಕ್ರಮನ ಸಕ್ಸಸ್ ಮಾಡ್ರಿ. ಪದಗ್ರಹಣ ಕಾರ್ಯಕ್ರಮ ಅಂದ್ರೆ ಲಕ್ಷಾಂತರ ಕಾರ್ಯಕರ್ತರು ಸೇರ್ತಾ ಇದ್ದಾರೆ. ಈಗ ಕೇರಪುರಂನಿಂದ ನೀವು ಸಹ ಈ ಭಾಗದಿಂದ 2-3 ಬಸ್ಸು 500ಕ್ಕೂ ಹೆಚ್ಚು ಮಹಿಳಾ ಮುಖಂಡರ ಜೊತೆ ಹೊರಟಿದ್ದೀರಾ, ಏನ್ ಹೇಳ್ತೀರಾ ಸರ್? ಇದು ನಮ್ಮ ಕೆ.ಆರ್. ಕ್ಷೇತ್ರದ ವರ್ಮಾವು ಬಾಕಿನ ಕೆ. ನಾರಾಯಣಪುರ ವಾರ್ಡ್ ನಂಬರ್ 1 ಜಿಬಿಎ ನಮ್ಮೂರು. ನಮ್ಮ ಗ್ರಾಮ ಕೊತ್ತನೂರು ಬಿಬಿಎಂಪಿ ನಲ್ಲಿ ಸೇರ್ಕೊಳ್ಳುತ್ತಾ ಇದ್ದು. ಮತ್ತೆ ನಮ್ಮ ಶ್ರೀಮತಿ ಅವರು ಶೈಲಜಾ ಅವರು ಆಕಾಂಕ್ಷಿ ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ. ಆದ್ರೆ ನಮ್ಗೆಲ್ಲ ಒಂದು ಜವಾಬ್ದಾರಿ ವಹಿಸಿದ್ದಾರೆ. ಇವತ್ತು ಕಾರ್ಯಕ್ರಮನ ಸಕ್ಸಸ್ ಮಾಡ್ಬೇಕು ಅಂತ ನಮ್ಮ ಕೆಪಿಸಿಸಿ ಇಂದ ಎಲ್ಲಾ ಪದಾಧಿಕಾರಿಗಳಿಗೆ, ಬೆಂಗಳೂರಿನ ಪದಾಧಿಕಾರಿಗಳಿಗೆ ಎಸ್ಪೆಷಲಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಎಲ್ಲರೂ ಚೆನ್ನಾಗಾಗ್ಲಿ ಅಂತ. ಮತ್ತೆ ನಾನು ಅಸಂಘಟಿತ ಕಾರ್ಮಿಕ ಕಮಿಟಿಯ ಸ್ಟೇಟ್ ಜನರಲ್ ಸೆಕ್ರೆಟರಿ. ನಮ್ಮ ಜಿ.ಎಸ್. ಮಂಜುನಾಥ್ ಅವರು ಅಧ್ಯಕ್ಷತೆ, ಮತ್ತೆ ನಮ್ಮ MLC ನಾರಾಯಣ ಸ್ವಾಮಣ್ಣವರು ಅಧ್ಯಕ್ಷತೆಯಲ್ಲಿ, ಮತ್ತೆ ನಮ್ಮ ಮೋಹನ್ ಬಾಬು ಅವರು ಅಧ್ಯಕ್ಷತೆಯಲ್ಲಿ, ಮತ್ತೆ ನಮ್ಮ ಹಿರಿಯರು ಎಲ್ಲಾ ಮುಖಂಡರು, ಕಾಂಗ್ರೆಸ್ ಮುಖಂಡರು ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ನಮ್ಮ ಹೊಸ ಅಧ್ಯಕ್ಷರದ್ದು ಪದಗ್ರಹಣ ಕಾರ್ಯಕ್ರಮಕ್ಕೆ ಹೊರಟಿದ್ದೀವಿ. ಕೆಪಿಸಿಸಿ ಹಬ್ಬ ಅನ್ಕೋಬೇಕು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲ. ಇನ್ನೊಂದು ದೊಡ್ಡ ಸಂತೋಷದ ವಿಷಯ ಅಂದ್ರೆ ನಮ್ಮ ಸರ್ಕಾರದಲ್ಲಿ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದು. ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ 2 ಅಧ್ಯಕ್ಷರಾದ್ರು ನಮ್ಮ ಕೆಪಿಸಿಸಿಯಲ್ಲಿ. ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ಅಧ್ಯಕ್ಷರು. ಮತ್ತೆ ಇವಾಗ ಪ್ರೆಸೆಂಟ್ ಹೊಸ ಅಧ್ಯಕ್ಷರು ಶ್ರೀಯುತ ಸನ್ಮಾನ್ಯ ಹರಿಪ್ರಸಾದ್ ಅವರು ಹೊಸ ಅಧ್ಯಕ್ಷರು. ಇವತ್ತು ಪದಗ್ರಹಣ ಇವತ್ತು ಕಾರ್ಯಕ್ರಮ ಆಗುತ್ತೆ. ಎಲ್ಲರಿಗೂ ಇವತ್ತು ಕಾಂಗ್ರೆಸ್ ಹಬ್ಬ ಅನ್ಕೊಬೇಕು. ಮತ್ತೆ ನೆಕ್ಸ್ಟ್ ಬರುವ ಚುನಾವಣೆ, ನಮ್ಮ ಜಿಬಿಎ ಚುನಾವಣೆಗೆ ನಾವೆಲ್ಲ ಸತತವಾಗಿ ನಾವು ಎಲ್ಲ ಕಾರ್ಯಗತವಾಗಿದ್ದೀರಿ, ಸಿದ್ಧವಾಗಿದ್ದೀರಿ ಎಲೆಕ್ಷನ್ಗೆ. ನಮಗೆ ಎಲ್ಲರದು ಜನಗಳ ಆಶೀರ್ವಾದ ಕಾಂಗ್ರೆಸ್ ಪಾರ್ಟಿಯಿಂದ, ಮತ್ತೆ ಗ್ಯಾರಂಟಿ ಯೋಜನೆಗಳು ನಮ್ಮ ಸರ್ಕಾರ ಸುಮಾರು ಜನಗಳಿಗೆ ಎಲ್ಲರಿಗೂ ಸೇರಿದೆ. ಹೆಣ್ಮಕ್ಳಿಂದ ಹಿಡ್ಕೊಂಡು ಗಂಡ್ ಮಕ್ಳವರೆಗೂ ಸೇರಿದೆ. ಯಾಕಂದ್ರೆ ಎಲೆಕ್ಟ್ರಿಸಿಟಿ ಫ್ರೀ ಕೊಟ್ಟಿದ್ದಾರೆ, ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಿದ್ದಾರೆ, ಮತ್ತೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತೆ ಶ್ರೀಯುತ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಮತ್ತೆ ನಮ್ಮ ಪ್ರೆಸೆಂಟ್ ನಮ್ಮ ಮುಖ್ಯಮಂತ್ರಿಗಳಾದ ಪ್ರೀತಿಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ. ಅದಕ್ಕೆ ನಮ್ಮ ಸಂತೋಷ ಇದು ವಿಚಾರ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ಇದು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಅದು ಆಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ. ಪದಗ್ರಹಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೀರಾ, ನಿಮ್ ಭಾಗದಿಂದ ಏನ್ ಹೇಳ್ತೀರಾ ಮೇಡಮ್? ಮಹಿಳಾ ಅಧ್ಯಕ್ಷರಾಗಿ ಶೈಲಜಾ ಮಹಿಳಾ ಬ್ಲಾಕ್ ಅಧ್ಯಕ್ಷರಾಗಿ ಇವತ್ತೆರಡು ಮಾತು ಇಷ್ಟಪಡ್ತಾ ಇದ್ದೀನಿ. ಈ ದಿನ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಹರಿಪ್ರಸಾದ್ ಸರ್ಗೆ ಅಭಿನಂದನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ನಮ್ಮ ಕೆ.ಆರ್. ಕ್ಷೇತ್ರದ ವರ್ಮಾ ಬ್ಲಾಕಿನ ಕೆ. ನಾರಾಯಣಪುರ ವಾರ್ಡಿನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರೆಲ್ಲ ಇವತ್ತಿನ ಸೇರಿದ್ದೀವಿ. ಸಮಾರಂಭಕ್ಕೆ ಆಲ್ರೆಡಿ ಸಿದ್ಧತೆ ಮಾಡ್ಕೊಂಡು ಹೊರಟಿದ್ದೀವಿ. ಎಲ್ಲರೂ ಬಹಳ ಖುಷಿಯಿಂದ ಉತ್ಸಾಹದಿಂದ ಇವತ್ತು ಭಾನುವಾರ ಆದ್ರೂ ಎಲ್ಲಾ ಬೆಳಗ್ಗೆ ಎದ್ದು ಬಂದು
ಆಫೀಸಲ್ಲಿ ಒಂದು ಮೀಟಿಂಗ್ ಮಾಡಿ ಇವತ್ತು ಹರಿಪ್ರಸಾದ್ ಸರ್ಗೆ ಶುಭ ಕೋರಲು ನಮ್ಮ ಆಫೀಸ್ ಟೀಮ್ ಆಗ್ಲಿ, ನಮ್ಮ ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ತುಂಬಾ ಉತ್ಸಾಹದಿಂದ ಬಂದಿರೋದ್ ನೋಡಿ ನಿಮ್ಗೆ ಗೊತ್ತಾಗ್ತಿದೆ ಕಾಂಗ್ರೆಸ್ ಪಕ್ಷದಿಂದ ಎಷ್ಟು ಜನ ಅಭಿಮಾನಿಗಳು ಇವತ್ತಿಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸುಮಾರು 2 ಲಕ್ಷ ಜನ ಸೇರ್ಬೇಕು ಅನ್ನೋ ಅಭಿಮಾನಿಗಳು ಉತ್ಸಾಹದಿಂದ ರೆಡಿಯಾಗಿ ಬರ್ತಿರೋದು ಎಲ್ಲರಿಗೂ ಕಾಣಿಸ್ತಿದೆ. ಇದಕ್ಕಾಗಿ ನಾವು ಚಿರಋಣಿಯಾಗಿರ್ಬೇಕು. ಕಾಂಗ್ರೆಸ್ ಪಕ್ಷದಲ್ಲಿರೋ ಪದಾಧಿಕಾರಿಗಳು ನಾವು ಚಿರಋಣಿಯಾಗಿ ಇನ್ನೂ ನಾವು ಒಳ್ಳೊಳ್ಳೆ ಕೆಲಸ ಮಾಡಿ ಮುಂಬರುವ GBA ಚುನಾವಣೆಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ಕ್ಷೇತ್ರದಲ್ಲಿ ಬೆಳವಣಿಗೆ ತಗೊಂಡ್ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಹೆಸರು ತರಬೇಕು ಅಂತ